ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನಗೆ ತುಂಬ ಖುಷಿಯಾದ ದಿವಸ. ಇವತ್ತು ಸೋಮವಾರ. ನನ್ನ ಮನೆ ದೇವರ ಆಶೀರ್ವಾದದಿಂದ ಮತ್ತು ನಿಮ್ಮ ಆಶೀರ್ವಾದದಿಂದ ಸಬ್ಸ್ಕ್ರೈಬ್ಗಳು ಯಾರ್ಯಾರು ಮಾಡಿದ್ರ ಅವರ ಆಶೀರ್ವಾದದಿಂದ ನನಗೆ ಇವತ್ತು ತುಂಬ ಖುಷಿಯಾಗಿದೆ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುವೆ. ಇವತ್ತು ನಾನು ಒಂದು ವಿಶೇಷವಾದ ಹಣ್ಣಿನ ಬಗ್ಗೆ ಹೇಳಲು ಇಚ್ಛಿಸುತ್ತಿದ್ದೇನೆ. ಸಂಕ್ಷಿಪ್ತವಾಗಿ, ಮಾವು ಇದು ಒಂದು ನಮ್ಮ ದೇಶದಲ್ಲಿ ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ಈ ಮಾವಿನ ಹಣ್ಣು ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು. ಇದಕ್ಕೆ ನಾವು ತುಂಬ ರೆಸ್ಪೆಕ್ಟ್ ಕೊಡುತ್ತೇವೆ. ಈ ಹಣ್ಣನ್ನು ತಿಂದು ತುಂಬ ಖುಷಿ ಪಡುತ್ತೇವೆ. ಭಾರತದಲ್ಲಿ ಅನೇಕ ಬೇರೆ ಬೇರೆ ತಳಿಯ ಮಾವಿನ ಹಣ್ಣುಗಳು ಬೆಳೆಯುತ್ತವೆ. ಪ್ರತಿಯೊಂದು ತಳಿಯ ಹಣ್ಣುಗಳು ತನ್ನದೇ ಆದ ರುಚಿಯನ್ನು ಮತ್ತು ಪರಿಮಳವನ್ನು ಹೊಂದಿರುತ್ತದೆ. ಮಾವಿನ ಹಣ್ಣು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ, ಅಂದರೆ ಏಪ್ರಿಲ್ನಲ್ಲಿ ಹೂವು ಬಿಟ್ಟು ಮೇ ಮತ್ತು ಜೂನ್ನಲ್ಲಿ ಹಣ್ಣುಗಳು ತಿನ್ನಲು ಸಿಗುತ್ತವೆ. ಮಾವಿನ ಹಣ್ಣಿನಲ್ಲಿ ಬೇರೆ ಬೇರೆ ವಿಧವಾದ ಹಣ್ಣುಗಳು ಇದ್ದಾವೆ. ಆ ಹಣ್ಣುಗಳು ನಮ್ಮ ಕರ್ನಾಟಕದಲ್ಲಿ ಬಾದಾಮಿ, ರಸ್ಪುರಿ, ತೋತಾಪುರಿ, ನೀಲಂ, ಮಲ್ಲಿಕಾ ಎಂದು ವಿಧವಾದ ಹಣ್ಣುಗಳು ನಮ್ಮ ಕರ್ನಾಟಕದಲ್ಲಿ ಕಾಣಸಿಗುತ್ತವೆ. ಮಾವಿನ ಹಣ್ಣು ತಿನ್ನುವುದರಿಂದ ವಿಟಮಿನ್ ಎ ಹೆಚ್ಚು ಇರುವುದರಿಂದ ನಯನಗಳಿಗೆ, ಕಣ್ಣುಗಳಿಗೆ ಒಳ್ಳೆಯದೆಂದು ಹೇಳಲಾಗಿದೆ. ಇದರ ವೈಜ್ಞಾನಿಕ ಹೆಸರು ಮ್ಯಾಂಗಿಫೆರಾ ಇಂಡಿಕಾ. ಈ ಮಾವಿನ ಹಣ್ಣು ಒಂದು ಸೀಸನ್ ಹಣ್ಣು. ಯಾವ ಸೀಸನ್ನಲ್ಲಿ ಈ ಹಣ್ಣು ಬರುತ್ತೆ ಆ ಹಣ್ಣನ್ನು ಮನುಷ್ಯ ಅಥವಾ ಪ್ರಾಣಿಗಳು ತಿನ್ನಲೇಬೇಕು. ಆರೋಗ್ಯಕ್ಕೆ ಇದು ತುಂಬ ಇಂಪಾರ್ಟೆಂಟು. ಏಪ್ರಿಲ್, ಮೇ, ಜೂನ್, ಜುಲೈವರೆಗೂ ಈ ಹಣ್ಣು ತಿನ್ನಲು ಸಿಗುತ್ತದೆ. ಹೊಸ ಯೂಟ್ಯೂಬ್ ಚಾನಲ್ ಮಾಡುವವರು ಅವರಿಗೊಂದು ನಾನು ಒಂದು ಟ್ರಿಕ್ಸ್ ಹೇಳ್ಕೊಡುತ್ತೇನೆ. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿನಿಂದ ಸ್ಟಾರ್ಟ್ ಮಾಡಿ ಫುಲ್ 1 ವರ್ಷ ಮುಗಿಯುವವರೆಗೂ ನೀವು ಶ್ರಮ ಪಡಬೇಕು. ಆವಾಗ ನಿಮ್ಮದು ಒಂದು 5-6 ತಿಂಗಳಲ್ಲಿ ನಿಮ್ಮ ಸಬ್ಸ್ಕ್ರೈಬರು ಮತ್ತು ವಾಚ್ ಟೈಮು ಮುಗಿಯುತ್ತೆ. ನೀವು ಒಂದು ವೇಳೆ ಕೇರ್ಲೆಸ್ ಮಾಡಿದ್ರೆ ಅದು ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬ್ಗಳು ಆಗಲ್ಲ. ಆದ್ದರಿಂದ ನೀವು ಶ್ರಮ ಪಡಲೇಬೇಕು. ಇದೇನು ಆಗ್ತಾಯಿಲ್ಲ, ವಾಚ್ ಟೈಮ್ ಆಗ್ತಾಯಿಲ್ಲ, ವ್ಯೂಸ್ಗಳು ಬರ್ತಾಯಿಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು. ನೀವು ವಿಡಿಯೋಗಳನ್ನ ಹಾಕ್ತಾನೇ ಇರಬೇಕು. ಆವಾಗ ವ್ಯೂಸ್ಗಳು ಬರುತ್ತೆ ಮತ್ತು ಸಬ್ಸ್ಕ್ರೈಬರು ಆಗುತ್ತೆ. ನಮ್ಮ ಶ್ರಮದಲ್ಲಿ ಶ್ರದ್ಧೆ ಇರಲಿ. ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.